ಧನುಸ್ಸು ರಾಶಿ ನಿಮ್ಮ ಪ್ರತಿಭೆ ಹಾಗೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಜ್ಞಾನ, ಅದಕ್ಕೆ ತಕ್ಕ ಪುರಸ್ಕಾರ, ಗೌರವ, ಮಾನ್ಯತೆ ಸಿಕ್ಕುವಂತಹ ಸಂದರ್ಭ. ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ. ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ಮುಂದೆ ಹೋಗಿರ್ತೀರಿ. ಯಾವ ಕ್ಷಣದಲ್ಲಿ ಏನು ಅಡ್ಡಿಯಾಗುತ್ತೋ ಅನ್ನುವಂತಹ ಒಂದು ಭಯ, ಆತಂಕ ನಿಮ್ಮನ್ನು ಕಾಡ್ತಾ ಇದ್ದರೆ ಇವತ್ತದೆಲ್ಲವನ್ನು ದೂರ ಮಾಡಿ ಗುರಿ ಸಾಧನೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಉನ್ನತಿಯನ್ನು ನೋಡೋದಕ್ಕೆ, ಸಾಧನೆಯನ್ನು ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಾಗ್ತಕ್ಕಂಥದ್ದು. ನೀವು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಕಾರಣ, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಯಾವುದೋ ಕೋಪವನ್ನು, ತಾಪವನ್ನು, ಒತ್ತಡವನ್ನು ಬೇರೆಯವರ ಮೇಲೆ ಹೊರಿಸುವ ಬದಲು ಅದರಿಂದ ಮುಕ್ತರಾಗ್ತಕ್ಕಂಥದ್ದು ಹೇಗೆ ಅನ್ನುವಂತಹ ವಿಷಯ ಗೊತ್ತಾಗಬೇಕಾಗಿದೆ. ನಿಮ್ಮ ಗುರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಕೆಲಸದಲ್ಲಿ ಗೌರವ ಸಿಕ್ಕಿದರೂ ಕೂಡ ಸಹೋದ್ಯೋಗಿಗಳ ವರ್ತನೆ ನಿಮಗೆ ಬೇಸರವನ್ನು ತರುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಒಳ್ಳೆಯ ಮೆಚ್ಚುಗೆ ಇದೆ, ಆದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಮನಸ್ಸು, ಮಾತು, ನಡ್ಕೊಳ್ಳುವಂತಹ ರೀತಿ ಇದು ಬಹಳ ಬೇಸರಕ್ಕೆ ಕಾರಣವಾಗುತ್ತೆ. ಅವರನ್ನು ನೋಡಿ ಯಾಕಾದರೂ ಹೀಗೆ ಮಾಡ್ತಾರೆ ಅಂತ ಹೇಳಿ ಅನ್ನುವ ಹಾಗತ್ತೆ. ಹೊಸತನವನ್ನು ಕಲಿಯುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಪ್ರತಿ ಕ್ಷಣವೂ ಕೂಡ ಹೊಸ್ತು, ಪ್ರತಿ ಅನುಭವವೂ ಕೂಡ ಹೊಸ್ತು. ಇದನ್ನು ತಿಳ್ಕೊಳ್ಬೇಕಾದಂಥದ್ದು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಬೇರೆಯವರ ವಿಚಾರಕ್ಕೆ, ಬೇರೆಯವರ ವ್ಯವಹಾರಕ್ಕೆ ತಲೆಯನ್ನು ಹಾಕದೇ ಇದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಇಲ್ಲದೇ ಇದ್ದರೆ ವಿನಾಕಾರಣ ನೀವು ತಲೆಯನ್ನು ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಸ್ತ್ರೀಯರಿಗೆ ಕಾಲಿನ ಸಮಸ್ಯೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡುವಂಥದ್ದಿದೆ. ಜಾಗ್ರತೆಯನ್ನು ವಹಿಸಿ ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ಔಷಧೋಪಚಾರಗಳನ್ನು ಮಾಡಿ. ತಾತ್ಸಾರವನ್ನು ಮಾಡಬೇಡಿ. ಮನೆಯ ಮದ್ದು ಬೇಡ, ಸ್ವಯಂ ವೈದ್ಯವೂ ಬೇಡ ಅನ್ನುವಂಥದ್ದು. ವಿವಾದಾತ್ಮಕವಾದಂತಹ ವಿಚಾರಗಳಲ್ಲಿ ತೊಡಗಿಸ್ಕೊಂಡ್ರೆ ಜಾಗ್ರತೆಯಾಗಿರಬೇಕು. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ತಲೆಯನ್ನು ತಗ್ಗಿಸಬೇಕಾಗತ್ತೆ, ದಂಡವನ್ನು ಕಟ್ಟಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಪತಿಪತ್ನಿಯರ ಸಂಬಂಧ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಸಾಂಸಾರಿಕವಾಗಿ ಆ ವಿಚಾರ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಪ್ರೇಮಿಗಳು ಹಿಂದಿನ ದ್ವೇಷವನ್ನು, ಹಿಂದೆ ನಡೆದಂತಹ ಮಾತಿನ ಚಕಮಕಿಯನ್ನು ದೂರ ಮಾಡಿ ಅನ್ಯೋನ್ಯವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಹಳೆಯ ಯಾವುದೇ ರೀತಿಯ ತಪ್ಪು ಮಾತುಗಳು ಪುನರಾವರ್ತನೆ ಆಗದೇ ಇರೋ ಹಾಗೆ ಪರಸ್ಪರವಾಗಿ ಇಬ್ಬರೂ ಕೂಡ ಗಮನವನ್ನು ಹರಿಸಬೇಕಾದಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಈ ದಿವಸ ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ, ನೌಕರಿಯಲ್ಲಿ, ವೃತ್ತಿಯಲ್ಲಿ ಹೆಚ್ಚಿನ ಆದಾಯ ಬರತಕ್ಕಂತಹ ದಿವಸ ಅಂತ ಹೇಳಬೇಕು. ಸರ್ಕಾರಿ ಕೆಲಸ ತುಂಬ ವಿಳಂಬವಾಗ್ತಕ್ಕಂತಹ ಸಾಧ್ಯತೆ, ಬೇಸರವಾಗುತ್ತೆ. ಇದು ಅಚ್ಚರಿಯೇನಲ್ಲ, ಆದರೂ ಕೂಡ ನನಗೇ ಆಗಬೇಕಾ, ಇವತ್ತೇ ಆಗಬೇಕಾ ಅನ್ನುವಂಥದ್ದು ಬಹಳ ಬೇಸರವನ್ನು ತರುವಂಥದ್ದು. ಜನ ನಿಮ್ಮನ್ನು ನೋಡಿದ್ರೆ ಯಾವ ಕೆಲಸವನ್ನು ಕೂಡ ಇವರಿಗೆ ಮಾಡಿಕೊಡಬಾರ್ದು ಅನ್ನೋ ಮನಸ್ಥಿತಿಗೆ ಬರ್ತಾರೆ. ಯಾಕಾಗೋ ಅದನ್ನು ನೀವೇ ತಿಳ್ಕೊಳ್ಬೇಕು, ನೀವೇ ಸರಿಪಡಿಸ್ಕೊಳ್ಬೇಕು ಕೂಡ. ಇದನ್ನು ಗಮನಿಸಬೇಕಾಗತ್ತೆ. ನಿಮ್ಮ ಕೆಲಸವನ್ನು ಜಾಗರೂಕತೆಯಿಂದ ಮಾಡಿ. ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿ. ಮನಸ್ಸಿಗೆ ಸಂತೋಷ ಸಿಗ್ತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಕೆಲವೊಂದು ಕೆಲಸ ತುಂಬ ವಿಳಂಬವಾಗಿ ಮನೆಯವರಿಗೆಲ್ಲ ಆತಂಕ ಸೃಷ್ಟಿಯಾಗ್ಬಿಡುತ್ತೆ. ಏನು ಈ ಕೆಲಸ ಆಗುತ್ತೋ ಇಲ್ವೋ, ಯಾಕೆ ಹೀಗಾಯಿತು ಅನ್ನುವಂಥದ್ದು ತುಂಬ ಗೊಂದಲಕ್ಕೆ, ಭಯಕ್ಕೆ ಕಾರಣವಾಗ್ತಕ್ಕಂಥದ್ದಿದೆ. ಅದನ್ನು ಹೇಗಾದರೂ ಸರಿಪಡಿಸ್ಕೊಳ್ತಕ್ಕಂತಹ ಮಾರ್ಗವನ್ನು ಹುಡುಕಿ. ವಿನಾಕಾರಣ ದುಂದುವೆಚ್ಚವನ್ನು ಮಾಡಬೇಡಿ, ಲಂಚವನ್ನು ಕೊಡಬೇಡಿ ಅನ್ನುವಂತಹ ಸೂಚನೆ. ಹಣವನ್ನು ಎಷ್ಟು ಉಳಿಸ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗಿರುವಂಥದ್ದು. ಶಿವಮಂತ್ರ ಪಠನೆಯನ್ನು ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಪಂಚಾಕ್ಷರಿಯನ್ನು 108 ಬಾರಿ ಪಠನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣಕಾಸಿನ ವ್ಯವಸ್ಥೆ ಬಹಳ ಅನುಕೂಲಕರವಾಗಿರತಕ್ಕಂಥದ್ದು. ಹಣವನ್ನು
ಅವಲಂಬಿಸಿ ಮಾಡತಕ್ಕಂತಹ ಯೋಜನೆಗಳು ಈ ದಿವಸ ಸಾಕಾರವಾಗ್ತಕ್ಕಂಥದ್ದಿದೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ಸಮಯ ಇದೆ. ಸಾಂಸಾರಿಕವಾಗಿ ಅನುಕೂಲಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದೆ. ನಿಮಗೆ ಸಂಪೂರ್ಣವಾಗಿ ಶುಭ ದಿವಸ ಅಂತ ಹೇಳಬಹುದಾದಂಥದ್ದು. ಬಾಕಿ ಬರಬೇಕಾದಂತಹ ಹಣ ಯಾವುದಾದ್ರೂ ಇದ್ದರೆ ಈ ದಿವಸ ನಿಮ್ಮ ಕೈ ಸೇರತಕ್ಕಂಥದ್ದು. ಹೀಗೆ ಎಲ್ಲವೂ ಕೂಡ ಧನಾತ್ಮಕವಾಗಿ ಇರುವಂತಹ ಸಮಯ. ಆದರೆ ಬುದ್ಧಿ ಮಾತ್ರ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದಿದೆ. ಅದನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಂಡ್ಬಿಟ್ರೆ ಈ ದಿವಸ ನಿಮಗೆ ತುಂಬ ಯೋಗ್ಯವಾದಂತಹ ದಿವಸ ಅಂತ ಹೇಳಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.